ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಟೆಂಪೋ ಚಾಲಕರ ಹಾಗೂ ಮಾಲಕರ ಸಂಘ ರಿಜಿಸ್ಟರ್ಡ್ ಮಲ್ಪೆ ಇದರ ವತಿಯಿಂದ ಸಾರಥಿ ಕಟ್ಟಡದ ದಶಮಾನೋತ್ಸವ ಪ್ರಯುಕ್ತ ಮಲ್ಪೆ ಗಾಂಧಿ ಶತಾಬ್ದಿ ಮೈದಾನದಲ್ಲಿ ಸಾರಥಿ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಏಪ್ರಿಲ್ 14ರಂದು ನೆರವೇರಿತು. ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಯಮಿ ಶೇಖರ್ ಪುತ್ರನ್ ಮತ್ತು ಪೀರು ಸಾಹೇಬ್ ಪಂದುಬೆಟ್ಟು ಇವರು ನಡೆಸಿಕೊಟ್ಟರು. ಉದ್ಯಮಿ ನಾಗರಾಜ್ ಸುವರ್ಣ, ಪ್ರಸಾದ್ ರಾಜ್ ಕಾಂಚನ್, ಮಲ್ಪೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ರೂಪೇಶ್ ಕೋಟ್ಯಾನ್ ಮತ್ತು ದಂಡಪಾಣಿ ಕೊಡವೂರು ಇವರುಗಳು ಪಂದ್ಯಾಟಕ್ಕೆ ಶುಭ ಹಾರೈಸಿದರು. ಫೈನಲ್ ಪಂದ್ಯದಲ್ಲಿ ಶರಧಿ ಟೈಟಾನ್ ತಂಡವು ಜಯಬೇರಿ ಬಾರಿಸಿ ಆಕರ್ಷಕ ಟ್ರೋಫಿ ಮತ್ತು 1,00,001 ನಗದನ್ನು ಪಡೆದುಕೊಂಡಿತು. ದ್ವಿತೀಯ ಬಹುಮಾನ ಟ್ರೋಫಿ ಮತ್ತು 50,000 ನಗದನ್ನು ತುಳುನಾಡು ತಂಡವು ಪಡೆದುಕೊಂಡಿತು. ಸರಣಿ ಶ್ರೇಷ್ಠ ಪ್ರಶಸ್ತಿಯೊಂದಿಗೆ ಆಕರ್ಷಕ ಟ್ರೋಫಿ ಮತ್ತು ಬೈಸಿಕಲ್ ಅನ್ನು ಕುಮಾರ್ ರವರು ಪಡೆದುಕೊಂಡರು. ಬೆಸ್ಟ್ ಬೌಲರ್ ಆಗಿ ಕೃಷ್ಣ ಪ್ರಸಾದ್ ರವರು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡರು. ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಚಂದು ರವರು ಮುಡಿಗೇರಿಸಿಕೊಂಡರು. ಬೆಸ್ಟ್ ಕೀಪರ್ ಆಗಿ ರಾಜೇಶ್ ಸಾಲಿಯಾನ್ ಹೊರಹೊಮ್ಮಿದರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಸಂದೇಶ್ ರವರು ಆಯ್ಕೆಯಾದರು. ಸಮಾರೋಪ ಸಮಾರಂಭದಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣರವರು, ತಂಡೇಲಾರ ಸಂಘದ ಅಧ್ಯಕ್ಷರಾದ ರವಿರಾಜ್ ಸುವರ್ಣ, ಕನ್ನಿ ಸಂಘದ ಅಧ್ಯಕ್ಷರಾದ ದಯಾಕರ್ ಸುವರ್ಣ, ಗಾಂಧಿ ಶಾಲಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರವಿರಾಜ್, ಹಿರಿಯರಾದ ಮಧುಕರ್ ಮೆಂಡನ್ ಮತ್ತು ಟೆಂಪೋ ಚಾಲಕರ ಸಂಘದ ಅಧ್ಯಕ್ಷರಾದ ಗಣೇಶ್ ಕುಂದರ್ ಮತ್ತು ಉಪಾಧ್ಯಕ್ಷರಾದ ಸದಾಶಿವ್ ಅಮೀನ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗಣೇಶ್ ಕುಂದರ್ ರವರನ್ನು ಸಭಾ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ.